ಹಾಯ್ ಗೈಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾವೀಗ Q&A ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವೇನೇನು ಕಮೆಂಟ್ ಮಾಡಿರ್ತೀರೋ ಅದಕ್ಕೆ ರಿಪ್ಲೈ ಮಾಡಿ ಒಂದು ವಿಡಿಯೋ ಮಾಡಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಈಗಾಗಲೇ ಮಾಡಿರೋ ಕಮೆಂಟ್ಸ್ ನೋಡೋದಾದರೆ ವಿಕಾಸ್ ಅನ್ನೋರು ಸರ್ ನಾವು ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಾದಾಗ ಫೀಸ್ ಪೇ ಮಾಡಬೇಕಂತ ಕಮೆಂಟ್ ಮಾಡವ್ರೆ. ಅಂದರೆ ಈಗ ನಾವು ಸೀಟ್ ಹೋಲ್ಡ್ ಮಾಡಿ ಅಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗೋದು. ಅಂದರೆ ಚಾಯ್ಸ್ 2 ಏನಾದರೂ ಎಂಟರ್ ಮಾಡಿದ್ರೆ ನೀವು ಫೀಸ್ ಏನೂ ಪೇ ಮಾಡಬೇಕಾಗಿರಲ್ಲ. ಚಾಯ್ಸ್ 1 ಏನಾದರೂ ಎಂಟರ್ ಮಾಡಿ ನೀವು ಅಡ್ಮಿಷನ್ ತಗೋಬೇಕಾದ್ರೆ ಮಾತ್ರ ನೀವು ಫೀಸ್ ಪೇ ಮಾಡಬೇಕಾಗಿರುತ್ತೆ. ನೀವು ಚಾಯ್ಸ್ 2 ಏನಾದರೂ ಎಂಟರ್ ಮಾಡಿದ್ರೆ ಫೀಸ್ ಪೇ ಮಾಡಬೇಕಾಗೇನು ಬರೋದಿಲ್ಲ. ನೆಕ್ಸ್ಟ್ ಕಮೆಂಟ್ ಮಾಡಿ ನೋಡೋದಾದ್ರೆ ವಿಲ್ ಸ್ಟೂಡೆಂಟ್ ಗೆಟ್ ಥ್ರೂ KCET ಗೆಟ್ ಹಾಸ್ಟೆಲ್ ಫೆಸಿಲಿಟಿ ಥ್ರೂ ಕಾಲೇಜಸ್ ಅಂತ. ಅಂದರೆ KCET ಥ್ರೂ ಸೀಟ್ ಏನಾದರೂ ಅಲಾಟ್ ಆದರೆ ಅವ್ರಿಗೇನು ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ ಅಂತ. ಅಂದರೆ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ, ಬಟ್ ನೀವು ಅದಕ್ಕೆ ಎಕ್ಸ್ಟ್ರಾ ಫೀಸ್ ಪೇ ಮಾಡಬೇಕಾಗಿರುತ್ತೆ. KCET ಕಡೆಯಿಂದ ಹೋದರೆ ನೀವು ಯಾವುದೇ ಕಡೆಯಿಂದ ಹೋದರೂ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ. ಮತ್ತು ನೀವು ಎಕ್ಸ್ಟ್ರಾ ಫೀಸ್ ಪೇ ಮಾಡಬೇಕಾಗಿರುತ್ತೆ. ಅದರ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ. ನೆಕ್ಸ್ಟ್ ಕಮೆಂಟ್ ನೋಡೋದಾದರೆ ಸರ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾ? ಅಂದರೆ ಫಸ್ಟ್ ರೌಂಡ್ನಲ್ಲಿರೋ ಸೀಟ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದಾ ಅಂತ ಕೇಳ್ತವ್ರೆ. ಅವರು ಈ ಸಲ ಕಾಲೇಜ್ನ ಹೋಲ್ಡ್ ಮಾಡೋ ಆಪ್ಷನ್ನ ಈ ಸಲ ಇಲ್ಲ ಅಂದಿದ್ರು ನಿಜಾನಾ ಸರ್ ಅಂತ ಕಮೆಂಟ್ ಮಾಡವ್ರೆ ಕ್ರಿಯೇಟಿವ್ ಕನ್ನಡ ಅವರು. ಇದು ನೋಡೋದಾದ್ರೆ ಆ ಥರ ಏನಿಲ್ಲ. ಫಸ್ಟ್ ರೌಂಡಲ್ಲಿರೋ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ಬೋದು. ಅವರು ಚಾಯ್ಸ್ 2 ಎಂಟರ್ ಮಾಡಬೇಕಾಗಿರುತ್ತೆ. ಆಗ ಫೀಸ್ ಏನು ಪೇ ಮಾಡಬೇಕಾದ್ರೆ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಅದಕ್ಕೆ ಕಂಪ್ಲೀಟ್ಲಿ ಸಪ್ರೇಟಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಚೆಕ್ಔಟ್ ಮಾಡಿ. ಅವರು ಹೋಗ್ಬೋದು, ಈ ಥರ ಆಪ್ಷನ್ ಏನು ತೆಗೆದಿಲ್ಲ. ನೆಕ್ಸ್ಟ್ ಕಮೆಂಟ್ ನೋಡೋದಾದರೆ ಸರ್ GM ಸಿಕ್ಕಿದೆ ಕ್ಯಾಟಗಿರಿ ಅಂದರೆ ಜನರಲ್ ಮೆರಿಟ್ ಸಿಕ್ಕಿದೆ, ಕ್ಯಾಟಗಿರಿದಾಗ ಸೀಟ್ ಸಿಕ್ಕಿಲ್ಲ. ಅಂದರೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಇವ್ರಿಗೆ ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ನಿಮಗೆ ನಿಮ್ಮ ಕ್ಯಾಟಗಿರಿ ಯಾವುದಿದೆಯೋ ಅದರಲ್ಲಿ ಸೀಟ್ ಇದ್ರೂ ಬಟ್ ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ನಿಮಗೆ ನಿಮ್ಮ ಲೆಕ್ಕ ಅಂತಲೇ ಹೇಳ್ಬೋದು. ನಿಮ್ಮ ಹಾಕಿರೋ ಆಪ್ಷನ್ಗೆ ಇನ್ನೂ ಕಡಿಮೆ ಕಾಲೇಜಲ್ಲೇ ನಿಮ್ಗೆ ಸೀಟ್ ಸಿಕ್ಕಿದೆ ಅಂದರೆ ನೀವು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಮೂವ್ ಆನ್ ಆಗ್ಬೋದು ನೀವು. ನೆಕ್ಸ್ಟ್ ಕಮೆಂಟ್ ನೋಡೋದಾದರೆ ಫಸ್ಟ್ ರೌಂಡಲ್ಲಿ ನನಗೆ ಅಲಾಟ್ ಆಗಿರೋ ಕಾಲೇಜ್ ಆಗಿದ್ದರೂ ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು. ಆದರೆ ಫಸ್ಟ್ ರೌಂಡ್ ಆಗಿರೋ ಕಾಲೇಜ್ ಬಿಟ್ಟು ಕೆಳಗಡೆ ಇರೋ ಆಪ್ಷನ್ಸ್ ಆಟೋಮೆಟಿಕಲಿ ಡಿಲೀಟ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಇದು ಪಕ್ಕ ನಿಜ. ನಿಮಗೇನಾದರೂ 10 ಆಪ್ಷನ್ಸ್ ಹಾಕಿದರೆ ನಿಮಗೆ 7th ಒನ್ ಏನಾದರೂ ಆಪ್ಷನ್ ಅಲಾಟ್ ಆದರೆ 8th 9th ಅಂದರೆ 7th ಕೆಳಗಡೆ ಇರೋ ಆಪ್ಷನ್ಸ್ ಎಲ್ಲ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಇದು ಸಿಸ್ಟಮ್ ವರ್ಕ್ ಮಾಡಿರುತ್ತೆ. ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ ₹750 ಈಸ್ ದ ಫೀಸ್ ಫಾರ್ SC/ST ಸ್ಟೂಡೆಂಟ್ಸ್ ಈಸ್ ದಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಕಾಲೇಜಸ್ ಫೀಸು 750 ಆಗಿರಲ್ಲ. ಇದು KA ಫೀಸ್ ₹750 ಆಗಿರುತ್ತೆ. ಕಾಲೇಜ್ ಫೀಸ್ ಸಪ್ರೇಟ್ ಆಗಿರುತ್ತೆ. ಕಾಲೇಜ್ ಫೀಸ್ ಸ್ವಲ್ಪ ಕಲೆಕ್ಟ್ ಮಾಡ್ತಾರೆ ಕಾಲೇಜ್ ಕಡೆಯಿಂದ. ಅದು ಒಂದೊಂದು ಕಾಲೇಜಲ್ಲೂ ಒಂದೊಂದು ಡಿಫ್ರೆಂಟ್ ಇರುತ್ತೆ. ಅದು ನೀವು ಸೀಟ್ ಅಲಾಟ್ ಆದಮೇಲೆ ಯಾವ ಕಾಲೇಜು ಅಲಾಟ್ ಆಗಿದೆ ಆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು ನೀವು. ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸು ಬೇಕಾದ್ರೆ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡಿ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ. ಆ ಕಾಲೇಜ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಷ್ಟು ಫೀಸ್ ಇದೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಕಮೆಂಟ್ ನೋಡೋದಾದ್ರೆ ಸರ್ ಮಾರ್ಕ್ ಅಲಾಟ್ಮೆಂಟಲ್ಲಿ SNQ ಕೋಟಾ ಅಲಾಟ್ ಆಗಿಲ್ಲ, ಆದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗ್ಬೋದಾ ಅಂತ ಕೇಳ್ತಿದ್ದಾರೆ. ಪಕ್ಕ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ನಿಮ್ಮ ಆಗಿರೋ ಆಪ್ಷನ್ಸ್ ಮೇಲೆ ಆದರೆ ಆಗ್ಬೋದು, ಆಗಿಲ್ಲ ಅಂದರೂ ಇಲ್ಲ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಕಮೆಂಟ್ ನೋಡಿದ್ರೆ ಹೇಳಿ ಸರ್ SNQ ಕೋಟಾ ಯಾವಾಗ ಗೊತ್ತಾಗುತ್ತೆ ಪ್ಲೀಸ್ ರಿಪ್ಲೈ ಮಾಡಿ. ಅಂದರೆ ನಿಮಗೆ ಸೀಟ್ ಅಲಾಟ್ ಅಂತ ಆದಮೇಲೆ ಒಂದು ನೀವು ಚೆಕ್ ಮಾಡಿದಿರಲ್ಲ ರಿಸಲ್ಟ್ ಶೀಟಲ್ಲೇ ಗೊತ್ತಾಗಿರುತ್ತೆ ಅಲಾಟೆಡ್ ಕ್ಯಾಟಗಿರಿ ಯಾವುದಂತ. ಅಲ್ಲಿ ಅಲಾಟೆಡ್ ಕ್ಯಾಟಗಿರಿ SNQ ಅಂತ ಏನಾದರೂ ಇದ್ದರೆ ನಿಮಗೆ SNQ ಕೋಟಾದಲ್ಲಿ ಅಲಾಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋಗೆ ಇಷ್ಟ ಗೈಸ್. ಬೇರೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಪಕ್ಕ ರಿಪ್ಲೈ ಮಾಡಿ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.